1857ರ ಮಾರ್ಚ್ 29ರಂದು ಮೊದಲ ಮಿಲಿಟರಿ ದಂಗೆಯೊಂದಿಗೆ ಸ್ವಾತಂತ್ರ್ಯದ ಯುದ್ಧವು ಪ್ರಾರಂಭವಾಯಿತು. 1857ರ ಕ್ರಾಂತಿಯ ಅಧಿಕೃತ ಆರಂಭವು ಮೇ 10ರಂದು ಆಗಿದ್ದರೂ ಈ ದಿನ ಕೋಲ್ಕತ್ತಾ ಬಳಿಯ ಬ್ಯಾರಕ್ಪುರ ಕಂಟೋನ್ಮೆಂಟ್ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷ್ ಅಧಿಕಾರಿಯ ಮೇಲೆ ಕಾನ್ಸ್ಟೇಬಲ್ ಮಂಗಲ್ ಪಾಂಡೆ ಗುಂಡು ಹಾರಿಸಿದರು. ಆ ಸಮಯದಲ್ಲಿ ಮಂಗಲ್ ಪಾಂಡೆಯನ್ನು 34ನೇ ಬಂಗಾಳ ಸ್ಥಳೀಯ ಪದಾತಿ ದಳದೊಂದಿಗೆ ಬ್ಯಾರಕ್ಪುರ್ನಲ್ಲಿ ನಿಯೋಜಿಸಲಾಗಿತ್ತು. ಹಸುವಿನ ಕೊಬ್ಬನ್ನು ಹೊಂದಿರುವ ಕಾರ್ಟ್ರಿಜ್ ಅನ್ನು ಕಚ್ಚಲು ನಿರಾಕರಿಸುವ ಮೂಲಕ ಅವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಪ್ರಾರಂಭಿಸಿದರು. ಮಂಗಲ್ ಪಾಂಡೆ ಬ್ರಿಟಿಷ್ ಭಾರತೀಯ ಸೇನೆಯ ಭಾಗವಾದಾಗ ಅಂತಹ ಕಾರ್ಟ್ರಿಜ್ಗಳನ್ನು ಹಲ್ಲುಗಳಿಂದ ಕಚ್ಚುವ ಮೂಲಕ ಬಳಸಬೇಕೆಂದು ಆದೇಶಿಸಲಾಗಿತ್ತು. ಹಿಂದೂಗಳಲ್ಲಿ ಗೋವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ. ಕಾರ್ಟ್ರಿಜ್ಗಳು ಹಸುವಿನ ಕೊಬ್ಬಿನಿಂದ ಮಾಡಲ್ಪಟ್ಟಿವೆ ಎಂಬ ಸುದ್ದಿ ಸೈನಿಕರಲ್ಲಿ ಹರಡಿತು. ಆಗ ಮಂಗಲ್ ಪಾಂಡೆ ಕಾರ್ಟ್ರಿಜ್ಗಳನ್ನು ಬಳಸಲು ಸ್ಪಷ್ಟವಾಗಿ ನಿರಾಕರಿಸಿದ್ದರು. ಮಂಗಲ್ ಪಾಂಡೆ ಪ್ರಾರಂಭಿಸಿದ ದಂಗೆಯನ್ನು ಬ್ರಿಟಿಷರು ತಮಗೆ ದೊಡ್ಡ ಬೆದರಿಕೆ ಎಂದು ಪರಿಗಣಿಸಿದರು ಮತ್ತು ಮಂಗಲ್ ಪಾಂಡೆಯವರಿಗೆ 1857ರ ಏಪ್ರಿಲ್ 8ರಂದು ಮರಣದಂಡನೆ ವಿಧಿಸಲಾಯಿತು. ಮಂಗಲ್ ಪಾಂಡೆಯವರಿಗೆ ಬ್ರಿಟಿಷರು ಎಷ್ಟು ಹೆದರಿದ್ದರು ಎಂದರೆ ನಿಗದಿತ ದಿನಾಂಕಕ್ಕಿಂತ 10 ದಿನಗಳ ಮೊದಲು ಅವರನ್ನು ಗಲ್ಲಿಗೇರಿಸಲಾಯಿತು. 1857ರ ದಂಗೆಯಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಮೊದಲ ಭಾರತೀಯ ಮಂಗಲ್ ಪಾಂಡೆ. 1954ರ ಮಾರ್ಚ್ 29ರಂದು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅನ್ನು ನವದೆಹಲಿಯಲ್ಲಿ ಸ್ಥಾಪಿಸಲಾಯಿತು. ಇದನ್ನು ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯವು ನಿರ್ವಹಿಸುತ್ತದೆ. 1954ರಲ್ಲಿ ಸ್ಥಾಪಿತವಾದ NGMA ಕಳೆದ 150 ವರ್ಷಗಳಲ್ಲಿನ ದೃಶ್ಯ ಕಲೆಗಳ ವಿಕಸನ ಮತ್ತು ಚಿತ್ರಾತ್ಮಕ ಬದಲಾವಣೆಗಳನ್ನು ಪ್ರಸ್ತುತಪಡಿಸುವ ದೇಶದ ಏಕೈಕ ಸಂಸ್ಥೆಯಾಗಿದೆ. 1938ರಲ್ಲಿ ಕಲಾವಿದರ ಸಂಘಟನೆಯಾದ ಆಲ್ ಇಂಡಿಯಾ ಫೈನ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಸೊಸೈಟಿಯು ಭಾರತದ ಸಾಂಸ್ಕೃತಿಕ ಭೂದೃಶ್ಯದಲ್ಲಿ ಕಲಾ ಸಂಸ್ಥೆಯ ಅಗತ್ಯವನ್ನು ಎತ್ತಿ ತೋರಿಸಿದಾಗ NGMAಯ ಅಡಿಪಾಯವನ್ನು ಹಾಕಲಾಯಿತು. ಭಾರತವು ಸ್ವತಂತ್ರ ರಾಷ್ಟ್ರವಾಗಿ ಹೊರಹೊಮ್ಮುವುದರೊಂದಿಗೆ ಆಧುನಿಕ ಭಾರತದ ಕಲಾತ್ಮಕ ಪರಂಪರೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಷ್ಠಿತ ವೇದಿಕೆಯಲ್ಲಿ ಪ್ರದರ್ಶಿಸುವುದು ಅನಿವಾರ್ಯವಾಯಿತು. ತರುವಾಯ 1949ರಲ್ಲಿ ಭಾರತ ಸರ್ಕಾರವು ಕಲ್ಕತ್ತಾದಲ್ಲಿ ನಡೆದ ಕಲಾ ಸಮ್ಮೇಳನದಲ್ಲಿ ಆಧುನಿಕ ಕಲೆಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲು ನಿರ್ಣಯವನ್ನು ಅಂಗೀಕರಿಸಿತು. ವಸ್ತು ಸಂಗ್ರಹಾಲಯವು 14,000 ಕಲಾವಿದರ ಕಲಾಕೃತಿಗಳ ಸಂಗ್ರಹವನ್ನು ಹೊಂದಿದೆ. ಇದು ರಾಜಾ ರವಿವರ್ಮ, ಅಬನೀಂದ್ರನಾಥ ಟ್ಯಾಗೋರ್ ಮತ್ತು ರವೀಂದ್ರನಾಥರಂತಹ ಕಲಾವಿದರ ಕಲಾಕೃತಿಗಳನ್ನು ಸಹ ಒಳಗೊಂಡಿದೆ. 1974ರ ಮಾರ್ಚ್ 29ರಂದು ಚೀನಾದ ಶಾಂಗ್ಸಿ ಪ್ರಾಂತ್ಯದಲ್ಲಿ ಟೆರಾಕೋಟಾ ಸೈನ್ಯವನ್ನು ಕಂಡುಹಿಡಿಯಲಾಯಿತು. ಬಾವಿ ತೋಡುವಾಗ ಟೆರಾಕೋಟದಿಂದ ಮಾಡಿದ ಸೈನಿಕರ ಪ್ರತಿಕೃತಿಗಳು ರೈತರಿಗೆ ಸಿಕ್ಕಿದವು. ಅದರ ನಂತರ ಚೀನಾ ಸರ್ಕಾರವು 1.5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಉತ್ಖನನಗಳನ್ನು ನಡೆಸಿತು ಮತ್ತು ಸಾವಿರಾರು ಟೆರಾಕೋಟಾ ಸೈನಿಕರು ಕಂಡುಬಂದರು. ಟೆರಾಕೋಟದಿಂದ ಮಾಡಿದ 8,000 ಸೈನಿಕರು ತಮ್ಮ ರಾಜನ ಸಮಾಧಿಯನ್ನು 2,000 ವರ್ಷಗಳಿಂದ ರಕ್ಷಿಸುತ್ತಿದ್ದಾರೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಈ ಸೈನಿಕರಲ್ಲಿ ಹಲವು ವಿಶೇಷತೆಗಳಿವೆ. ಪ್ರತಿಯೊಬ್ಬ ಸೈನಿಕನ ಎತ್ತರವು ವಿಭಿನ್ನವಾಗಿದೆ. ಅವರಿಗೆ ವಿಭಿನ್ನ ಪಾತ್ರಗಳನ್ನು ನೀಡಲಾಗಿದೆ ಮತ್ತು ಇದು ಅವರ ಮುಖ ಮತ್ತು ಉಡುಪಿನಿಂದ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈಜಿಪ್ಟ್ನಲ್ಲಿ ಆಡಳಿತಗಾರನ ಮರಣದ ನಂತರ ಪಿರಮಿಡ್ಗಳನ್ನು ನಿರ್ಮಿಸಲಾಗುತ್ತಿತ್ತು. ಅದೇ ರೀತಿ ಚೀನಾದಲ್ಲಿ ಆಡಳಿತಗಾರನ ಸಮಾಧಿಯನ್ನು ರಕ್ಷಿಸಲು ಸೈನಿಕರನ್ನು ನಿಯೋಜಿಸಲಾಯಿತು. ಕ್ರಿಸ್ತಪೂರ್ವ 210 ಹಾಗೂ 209ರಲ್ಲಿ ಚೀನಾದ ರಾಜ ಕಿನ್ ಶಿ ಹುವಾಂಗ್ ಮರಣದ ನಂತರ ಈ ಸೈನಿಕರ ಪ್ರತಿಕೃತಿಗಳನ್ನು ಬೇಯಿಸಿದ ಜೇಡಿಮಣ್ಣಿನಿಂದ ತಯಾರಿಸಲಾಯಿತು. ಇದನ್ನು ಮಾಡಿದ್ದ ಏಕೈಕ ಉದ್ದೇಶವೆಂದರೆ ಈ ಸೈನಿಕರು ಮರಣದ ನಂತರವೂ ರಾಜನನ್ನು ರಕ್ಷಿಸುತ್ತಾರೆ ಎಂಬುದಾಗಿತ್ತು. 2015ರ ಮೇಯಲ್ಲಿ ಕ್ಸಿ ಜಿನ್ಪಿಂಗ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಶಾಂಗ್ಸಿಗೆ ಭೇಟಿ ನೀಡಿದ್ದರು. ಈ ಸಮಯದಲ್ಲಿ ಅವರು ಟೆರಾಕೋಟಾ ಸೈನ್ಯವನ್ನು ನೋಡಿದ್ದರು. 1987ರಲ್ಲಿ ಈ ಟೆರಾಕೋಟಾ ಸೈನ್ಯವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಿತು. ಶಾಂಗ್ಸಿಗೆ ಭೇಟಿ ನೀಡುವವರಿಗೆ ಇದು ಜನಪ್ರಿಯ ಪ್ರವಾಸಿ ತಾಣವಾಗಿದೆ. 2010ರ ಮಾರ್ಚ್ 29ರಂದು ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಭೂಗತ ಮೆಟ್ರೋ ರೈಲಿನಲ್ಲಿ 2 ಆತ್ಮಾಹುತಿ ದಾಳಿಗಳು ನಡೆದವು. ಈ ದಾಳಿಯಲ್ಲಿ 37 ಮಂದಿ ಸಾವನ್ನಪ್ಪಿದ್ದರು. ಈ ಸ್ಫೋಟಗಳನ್ನು ಮಹಿಳಾ ಆತ್ಮಹತ್ಯಾ ಬಾಂಬರ್ಗಳು ನಡೆಸಿದ್ದರು.